ಕ್ಲಾಪ್ಸ್ ಮಾಡಿ. ಹೇಗಿದೆ ಟೈಟ್ಲು ಸ್ವಲ್ಪ ಕ್ಯಾಪ್ಚರ್ ಮಾಡಿ. ನಿಮ್ಮನ್ನೇ ನಂಬ್ಕೊಂಡಿದೀವಿ. ಚೆನ್ನಾಗಿ ಪ್ರಮೋಷನ್ ಮಾಡ್ಬೇಕು. ಎಲ್ರು ಮಾಡ್ತೀರಾ ತಾನೇ? ಮಾಡ್ತಾರೆ. ಸರ್, ಇದು ಆಕ್ಚುಲಿ ಕಾಮಿಡಿ ಮಾತ್ರ ಸೀಮಿತ ಇಲ್ಲ. ಇದು ಯೂಟ್ಯೂಬ್ ರಿಯಾಲಿಟಿ ಶೋ ಅಂದ್ರೆ ನವರಸಗಳು ಕೂಡ ಇರುತ್ತೆ. ಸೊ ಆಸ್ ಇಟ್ ಈಸ್ ನಾವು ದೊಡ್ಡ ಚಾನಲ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಆ ಮಟ್ಟದ ಬಜೆಟ್ ಇಲ್ಲ ಅಂತಂದ್ರೂ ಕೂಡ, ಬಟ್ ಒಂದು ಲೆವೆಲ್ಗೆ ಒಂದು ನವರಸನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಒಂದು ಥೀಮ್ ಅಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತೀವಿ ಸರ್. ನಾವು ಅಡ್ವರ್ಟೈಸ್ಮೆಂಟ್ ಅಂತ ಕೊಟ್ಟಿದ್ದು ನಾವು ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ, ನಾನು ಪ್ರವೀಣ. ಸೊ ಅದಾದ್ಮೇಲೆ ಒಂದು 3 ವಾರ ಆಡಿಷನ್ಸ್ ಗಳನ್ನ ಮಾಡಿದ್ವಿ. ಎಲ್ಲ ಜಿಲ್ಲೆಗಳಿಂದ ಬಂದಿದ್ರು, ಎಲ್ಲ ತಾಲೂಕುಗಳಿಂದ ಬಂದಿದ್ರು, ಅಲ್ಲಿಂದ ಬಂದಿದ್ರು. ಸೊ 3 ವಾರ ಸತತವಾಗಿ ಪ್ರಯತ್ನ ಮಾಡಿ ಒಂದಷ್ಟು ಸಾವಿರಾರು ಜನದಲ್ಲಿ ಸೆಲೆಕ್ಟ್ ಆದವರು 22 ಜನ ಫೈನಲಿಸ್ಟ್. ಸೊ ಆ ಒಂದು ಪ್ರೋಸೆಸ್ ಇದೆ. ಟೋಟಲ್ 24 ಎಪಿಸೋಡ್ಸ್. ಅಂದ್ರೆ ಇದು ರಿಯಾಲಿಟಿ ಶೋ ಮೇಡಮ್. ಅಂದ್ರೆ ಈಗ ಎಷ್ಟೋ ಜನಕ್ಕೆ ಅವಕಾಶಗಳು ಅಂದ್ರೆ ದೊಡ್ಡ ಚಾನೆಲ್ಸ್ ಗಳಲ್ಲಿ ತುಂಬಾ ಜನಗಳಿಗೆ ನಂಗೆ ಅವಕಾಶ ಸಿಗ್ತಿಲ್ಲ ಅಂತ ಎಷ್ಟೋ ಜನ ಹೇಳಿರೋದನ್ನ ಕೇಳಿಸ್ಕೊಂಡಿದೀನಿ. ಸೊ ವೈ ನಾಟ್ ಒಂದಷ್ಟು ಜನನ ನಾವು ಯಾಕೊಂದು ಅವಕಾಶನ ನಾವೇ ಕ್ರಿಯೇಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಒಂದು ರಿಯಾಲಿಟಿ ಶೋ ಮೇಲೆನೆ ನಾವು ಇದನ್ನ ಮಾಡ್ತಾ ಇರೋದು. ಅಂಡ್ ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಆದ್ಮೇಲೆ ಅವ್ರಿಗೆ ಸತತವಾಗಿ 7 ವಾರಗಳ ಕಾಲ ಟ್ರೈನ್ ಅಪ್ ಆಗಿದೆ. ಸೊ ತುಂಬಾ ಮೇಧಾವಿಗಳೇ ಬಂದು ನಮ್ಗೆ ನಮ್ಮ ಕಂಟೆಸ್ಟೆಂಟ್ಸ್ ಗಳಿಗೆ ಟ್ರೈನ್ ಅಪ್ ಕೂಡ ಮಾಡಿ ಅವರೆಲ್ಲ ರೆಡಿ ಆದ್ಮೇಲೆ ನಾವು ಶೂಟ್ ಮಾಡಿರೋದು. ಫ್ರೈಡೆ ಮತ್ತೆ ಸಾಟರ್ಡೆ ಬರುತ್ತೆ ಎವ್ರಿ ವೀಕ್. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಮತ್ತು ವೇದಿಕೆ ಮುಂದೆ ಇರೋ ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ಈಗ ಮಹಾನ್ ಕಿಲಾಡಿ ಅಂತ ನಮ್ಮ ಮಿಂಚು ಅವರು ನಮ್ಮ ಮಗ್ಗಿ ಪುಸ್ತಕ ಸಿನಿಮಾ ಟೈಮಿಂದ ಪರಿಚಯ ಇದ್ರು. ಒಂದ್ಸಲಿ ಫೋನ್ ಮಾಡಿ ಮಹೇಶ್ ಸರ್ ಒಂದ್ಸಲಿ ಏನೋ ಮಾತಾಡಬೇಕು ಸಿನಿಮಾ ಒಂದು ಪ್ರಾಜೆಕ್ಟ್ ಬಗ್ಗೆ ಅಂದಾಗ ಮಿಂಚು ಅವರು ಸರ್ ಈ ಥರ ನಾವು ಮಹಾನ್ ಕಿಲಾಡಿ ಅಂತ ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದೀವಿ, ನಿಮ್ ಸಪೋರ್ಟ್ ಬೇಕು ಅಂದ್ರು. ಮಿಂಚೂರು ಓಕೆ ಕ್ಯಾರಿಯರ್ ಆದವು. ಒಂದು 2 ಎಪಿಸೋಡ್ ಶೂಟ್ ಆಗಿದೆ, ಆ ಸಾಂಗ್ ಶೂಟ್ ಮಾಡೋದು. ನಿಮ್ಮೆಲ್ಲರ ಪ್ರೋತ್ಸಾಹ ಇರ್ಲಿ ನಮ್ಮ ತಂಡದ ಮೇಲೆ. 22 ಕಂಟೆಸ್ಟೆಂಟ್ ಚೆನ್ನಾಗಿ ಮಾಡ್ತಾರೆ, ಒಬ್ರು ಚೆನ್ನಾಗಿ ಮಾಡ್ತಾರೆ. ಅದ್ರಲ್ಲಿ ನಮ್ಮಲ್ಲಿ ಮಧು ಅಂತ ಒಬ್ಬ ಇದ್ದಾನೆ, ಅವನು ಅದ್ಭುತವಾಗಿ ಮಾಡ್ತಾನೆ. ಜಾಸ್ತಿ ರಸಿಕತೆ ಜಾಸ್ತಿ ಅವನಿಗೆ. ಎಲ್ಲರ ಆಶೀರ್ವಾದ ನಮ್ಮಲ್ಲಿ ಇರ್ಲಿ ಅದು ಹೇಳಕ್ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಚಿರು ಸರ್, ನೀವೊಂದೆರಡು ಮಾತಾಡ್ಬೇಕು. ಗುರು ಹಿರಿಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ಶಿರಷ್ಟಾಂಗ ನಮಸ್ಕಾರಗಳು. ನಾನು ಮೂಲತಃ ರಂಗಭೂಮಿ ಕಲಾವಿದ. ನೀನಾಸಂ ಮೈಸೂರು ರಂಗಾಯಣ, ಆಮೇಲೆ ಸ್ಕೂಲು ಕಾಲೇಜುಗಳನ್ನೆಲ್ಲ ಮುಂಚೆ ನಾನು ನಿರ್ದೇಶನ ಮಾಡ್ತಾ ಇದ್ದೆ. ನಂತರ ಕಾಮಿಡಿ ಕಿಲಾಡಿಗಳು ಮಾಡಿದೆ. ಈಗ ಮಹಾನ್ ಕಿಲಾಡಿಯಲ್ಲಿ ಮೆಂಟರ್ ಆಗಿ ನೀನು ಬರಬೇಕು ಅಂತ ಮಿಂಚು ಅವರು ನನಗೆ ಹೇಳಿದಾಗ ಆ ಒಂದು ದೊಡ್ಡ ಜವಾಬ್ದಾರಿಯನ್ನ ನನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ. ಸೊ ಹಂಗಾಗಿ ನನಗೆ ಖುಷಿಗಿಂತ ಟೆನ್ಷನ್ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ 22 ಜನ ಕಂಟೆಸ್ಟೆಂಟ್ ಏನಿದ್ದಾರೆ ಅವರು ನುರಿತ ಕಲಾವಿದರಲ್ಲ, ಹೊಸದಾಗಿ ಈಗ ತಾನೇ ಬಂದಿದ್ದಾರೆ. ಸೊ ಅವರಿಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ಡೈಲಾಗ್ ಹೇಳೋದಾಗಿರ್ಬೋದು, ಪ್ರತಿಯೊಂದನ್ನು ಈ ಒಂದು 2-3 ತಿಂಗಳಲ್ಲಿ ಅವರಿಗೆ ಶನಿವಾರ ಭಾನುವಾರ 2 ದಿನ, ಯಾಕಂದ್ರೆ ಅವರು ಸ್ಕೂಲ್ ಕಾಲೇಜ್ಗೆ ಹೋಗ್ತಿರ್ತಾರೆ, ಸ್ಕೂಲ್ ಇಲ್ಲ ಕಾಲೇಜ್ಗೆ ಹೋಗ್ತಾರೆ, ಆಮೇಲೆ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ಅವರು ಸಿಗೋದು ವಾರದಲ್ಲಿ 2 ದಿನ. ಸೊ ಆ 2 ದಿನದಲ್ಲಿ ನಾವು ನಮಗೆ ಎಷ್ಟು ಗೊತ್ತೋ, ನಾನು ಎಷ್ಟು ಕಲ್ತಿದ್ದೀನೋ ಅದೆಲ್ಲದನ್ನ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಅವರು ಮುಂದೆ ಒಂದು ಸೀರಿಯಲ್ ಆಗಿರ್ಬೋದು, ಸಿನಿಮಾದಲ್ಲಿ ಆಗಿರ್ಬೋದು, ನಮ್ಮ ಒಂದು ಈ ಕಂಟೆಸ್ಟೆಂಟ್ಗಳು ಬರಬೇಕು ಕನ್ನಡ ಇಂಡಸ್ಟ್ರಿಗೆ, ಅವರು ಮಿಂಚಬೇಕು ಅಂತ ನನ್ನ ಆಸೆ. ಸೊ ಹಾಗಾಗಿ ಮಾಧ್ಯಮ ಮಿತ್ರರು ಸರ್, ದಯವಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಬೇಕು. ನಿಮ್ಮಿಂದಲೇ ನೀವು ನಮ್ಮನ್ನ ಎಷ್ಟು ನೀವು ತೋರಿಸ್ತಿರೋ, ಎಷ್ಟು ನಮಗೆ ಸಪೋರ್ಟ್ ಮಾಡ್ತಿರೋ, ನಾವು ಮತ್ತೆ ನಮ್ಮ ಹುಡುಗರು ಬೆಳೆಯಕ್ಕೆ ಸಾಧ್ಯ. ಖಂಡಿತ ನೀವು ಸಪೋರ್ಟ್ ಮಾಡ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ ಸರ್. ಗೆಸ್ಟ್ ಎಲ್ಲರಿಗೂ ನಮಸ್ತೆ ಸರ್. ಡೈರೆಕ್ಟರ್ ಆಗಿ ಈ ಶೋದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಅಂಡ್
ಮೀಡಿಯಾ ಪೀಪಲ್ಸ್ ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಆಶೀರ್ವಾದ ನನ್ನ ಮೇಲಿರಲಿ. ಈ ರಿಯಾಲಿಟಿ ಶೋನ ಡೈರೆಕ್ಟ್ ಮಾಡ್ತಾ ಇರೋದು ನಾನು. ಈ ಚಾನ್ಸ್ ಕೊಟ್ಟಿದಂತ ಮಿಂಚು ಮೇಡಮ್ಗೆ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ ಯು ಮೇಡಮ್. ಅಂಡ್ ನಮ್ಮ ಶೋ ತುಂಬಾ ಚಿಕ್ಕ ಲೆವೆಲ್ ಅಲ್ಲಿ ಸ್ಟಾರ್ಟ್ ಮಾಡಿದ. ಆಕ್ಚುಲಿ ಏನಂದ್ರೆ ಮೇಡಮ್ ಹೇಳಿದ ತರ ಒಂದು ಚಿಕ್ಕದಾಗ ಒಂದು ಸೆಟ್ ಹಾಕಿ ಮುಗಿಸೋಣ ಅಂತ ಅಂದ್ಬಿಟ್ಟು, ಬಟ್ ಮೇಡಮ್ಗೆ ಇರುವಂತ ಒಂದು ಒಳ್ಳೆ ಮೈಂಡ್ ಸೆಟ್ಗೆ, ಒಳ್ಳೆ ಥಾಟ್ಗೆ ಆ ಚಿಕ್ಕದು ಅನ್ನೋದು ತುಂಬಾ ದೊಡ್ಡದಾಗಿ ಒಂದಾಗಿ ಪ್ಲಸ್ ಆಗಿ ಹ್ಯಾಡ್ ಆಗಿ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಮಾಡಬೇಕು ಅನ್ನೋದನ್ನ ಫಿಕ್ಸ್ ಮಾಡಿ, ನಮ್ಮ ಕಂಟೆಸ್ಟೆಂಟ್ಸ್ ಬಗ್ಗೆ, ಅವ್ರ ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಮಾಡಿ, ಏನಾದ್ರೂ ಪರವಾಗಿಲ್ಲ ಅಂತ ಡೇ ಅಂಡ್ ನೈಟ್ ವರ್ಕ್ ಮಾಡಿ ಮೇಡಮ್ ಈಗ ಒಂದು ದೊಡ್ಡ ಲೆವೆಲ್ಗೆ ತಗೊಬಂದು ನಿಲ್ಸಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂಡ್ ನಮ್ಮ ಕಂಟೆಸ್ಟೆಂಟ್ಸ್ಗಳು ಮಿನಿಮಮ್ ತುಂಬಾ ಆಡಿಷನ್ಸ್ ಮಾಡಿದ್ರಿ, 2 ಆಡಿಷನ್ಸ್ ಮಾಡಿದ್ರಿ. ಅದರಲ್ಲಿ ಸೆಲೆಕ್ಟ್ ಆಗಿ ಫಿಲ್ಟರ್ ಮಾಡಿ ಫೈನಲೈಸ್ ಆಗಿರುವಂತ 25 ಕಂಟೆಸ್ಟೆಂಟ್ಸ್, ಆ 25 22 ಕಂಟೆಸ್ಟೆಂಟ್ಸ್ ಉಳ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಟೆಲಿಕಾಸ್ಟ್ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ದಯವಿಟ್ಟು ಎಲ್ಲರೂ ಮೀಡಿಯಾ ಪೀಪಲ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಆಂಕರ್ ಡಿಂಪಲ್ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ ನಮ್ಮ ಶೋನ. ದಯವಿಟ್ಟು ಅವ್ರಿಗೊಂದು ಚಪ್ಪಾಳೆ ಇರಲಿ. ಮೂರ್ತಿ ಚಿಕ್ಕದು ಆದ್ರೆ ಕೀರ್ತಿ ದೊಡ್ಡದು. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಮೆಂಟರ್ ಸರ್ ಹೇಳಿದ್ರಲ್ಲ, ಹೌದು, ಅವ್ರಿಗೆ ಹೇಗ್ ಆಗ್ಬಿಟ್ಟಿದೆ ಅಂದ್ರೆ ವರ್ಕ್ಗಿಂತ ಟೆನ್ಷನ್ ಜಾಸ್ತಿ ಅನ್ನೋ ತರ ಆಗ್ಬಿಟ್ಟಿದೆ. ಬಟ್ ಆ ಟೆನ್ಷನ್ ಎಲ್ಲ ಸೈಡ್ಗೆ ಇಕ್ಕಿ ವರ್ಕ್ ಅಂತ ಬಂದಾಗ ತುಂಬಾ ಸ್ಪಾಂಟೇನಿಯಸ್ ಆಗಿ ಗುರುಗಳಾಗಿ ನಮ್ಮ 22 ಕಂಟೆಸ್ಟೆಂಟ್ಸ್ ಗಳನ್ನು ತುಂಬಾ ಒಳ್ಳೆ ದಾರಿಗೆ ತಗೊಂಡ್ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.